ಅನರ್ಹರಿಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಮಂಜೂರು ಆರೋಪ. ಪ್ರಶ್ನಿಸಿದ್ದಕ್ಕೆ ಅವಮಾನ ಆರೋಪ. ತಹಶೀಲ್ದಾರ್ ವಿರುದ್ಧ ಆಕ್ರೋಶ. ಗುಬ್ಬಿ ತಹಶೀಲ್ದಾರ್ ವಿರುದ್ಧ ದಲಿತ ಮುಖಂಡರಿಂದ ಪ್ರೊಟೆಸ್ಟ್. ತುಮಕೂರು ಜಿಲ್ಲೆ ಗುಬ್ಬಿ ತಹಶೀಲ್ದಾರ್ ವಿರುದ್ಧ ದಲಿತ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ನಕಲಿ ದಾಖಲೆಗಳ ಆಧಾರದ ಮೇಲೆ ಅನರ್ಹರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿರುವ ಮುಖಂಡರು ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ತಮ್ಮನ್ನು ತಹಶೀಲ್ದಾರ್ ಅವಮಾನಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ದಲಿತ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ನೂರಾರು ದಲಿತ ಮುಖಂಡರು ಗುಬ್ಬಿ ತಹಶೀಲ್ದಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಗುಬ್ಬಿ ತಾಲೂಕಿನ ಸಂಗನಹಳ್ಳಿ ಗ್ರಾಮದವರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪಿಂಚಣಿ ಮಂಜೂರು ಮಾಡಲಾಗಿದೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದು, ಇದನ್ನ ಪ್ರಶ್ನಿಸಿದ್ದಕ್ಕೆ ದಲಿತ ಮುಖಂಡರನ್ನ ಅವಮಾನ ಮಾಡಿದ್ದಾರೆ ಎಂದು ತೀವ್ರ ಆಕ್ರೋಶ ಹೊರಹಾಕಿದ್ರು. ಎಲ್ರಿಗೂ ಜೈ ಭೀಮ್ ಬಂಧುಗಳೇ. ಜೈ ಭೀಮ್. ನನ್ನ ಹೆಸರು ಎನ್ ಕುಮಾರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕರ್ನಾಟಕ ತುಮಕೂರು. ಬಂಧುಗಳೇ, ಈ ದಿನ ಏನು ನಾವು ಅನಿರ್ದಿಷ್ಟಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಮಾಡ್ತಿರ್ತಕ್ಕಂಥ ಉದ್ದೇಶ ಇಷ್ಟೇ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಂಗನಹಳ್ಳಿ ಗ್ರಾಮದ ಇಬ್ಬರು ದಂಪತಿಗಳು ಶಶಿಧರ್ ಮತ್ತು ಅವ್ರ ಹೆಂಡತಿ ಶಾಂತಮ್ಮ ಅಂತಕ್ಕಂಥವರು ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿ ಹಣವನ್ನು ಪಡ್ಕೊಳ್ಳಿಕ್ಕೆ ತಮ್ಮ ವಯೋಮಿತಿಯನ್ನು ಶಶಿಧರ್ ಅವರು 18 ವರ್ಷ ಹಿಂದಕ್ಕೆ ಹಾಕ್ಕೊಂಡು ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿ ನಕಲು ದಾಖಲೆಗಳನ್ನ ತಹಶೀಲ್ದಾರ್ ಕಚೇರಿಗೆ ನೀಡಿ ಸಂಧ್ಯಾ ಸುರಕ್ಷಾ ಯೋಜನೆಯ ಹಣದ ದುರ್ಬಳಕೆಯನ್ನು ಮಾಡಿಕೊಂಡು 8 ವರ್ಷ ಹಣ ತಗೊಂಡಿದ್ದಾರೆ. ಈ ಯೋಜನೆ ಅಡಿ 8 ವರ್ಷ ಹಣ ತಗೊಂಡಿದ್ದಾರೆ. ಅದೇ ರೀತಿ ಅವರು ಹೆಂಡತಿ ಶಾಂತಮ್ಮ ಅನ್ನೋರು 7 ವರ್ಷ ಆಧಾರ್ ಕಾರ್ಡ್ ಹಿಂದಕ್ಕೆ ತಿದ್ದುಪಡಿ ಮಾಡಿಸಿ 2 ವರ್ಷಗಳ ಕಾಲ ಸಂಧ್ಯಾ ಸುರಕ್ಷಾ ಯೋಜನೆಯ ವೃದ್ಧಾಪ್ಯ ವೇತನವನ್ನು ತಗೊಂಡು ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿ ಸರ್ಕಾರಕ್ಕೆ ವಂಚಿಸಿದ್ದಾರೆ. ಇನ್ನು ಸಂಗನಹಳ್ಳಿ ಗ್ರಾಮದ ಇಬ್ಬರು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೂ ಕಳೆದ ಸುಮಾರು 10 ವರ್ಷಗಳಿಂದ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಪಡೆದಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿ ಅನರ್ಹ ಫಲಾನುಭವಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಅವರನ್ನ ಪ್ರಶ್ನಿಸಿದ್ರೆ ಪ್ರಶ್ನೆ ಕೇಳಿದವರನ್ನೇ ತಹಶೀಲ್ದಾರ್ ಕೊಠಡಿಯಿಂದ ಹೊರಗೆ ಕಳುಹಿಸಿ ಅವಮಾನಿಸಿದ್ದಾರೆ. ಹೀಗಾಗಿ ಕೂಡಲೇ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಇವತ್ತು ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಂಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಏನು ಶಶಿಧರ್ ಮತ್ತು ಜಯಮ್ಮ ಎಂಬುವರು, ಶಾಂತಮ್ಮ ಎಂಬುವರು ಏನು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಫಲಾನುಭವಿಯಾಗಿ ಅಕ್ರಮವಾಗಿ ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿ ಅವರೇ ಒಂದು ಜನ್ಮ ದಿನಾಂಕವನ್ನು ಸೃಷ್ಟಿ ಮಾಡಿ ದಾಖಲಾತಿನೆಲ್ಲ ಒದಗಿಸಿ ಸರ್ಕಾರಿ ಕಚೇರಿ ಕೊಟ್ಟು ಏನು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡಿರೋ ವಿರುದ್ಧವಾಗಿ ನಮ್ಮ ದಲಿತ ಮುಖಂಡರು ಏನು ತಾಲೂಕು ಕಚೇರಿಗೆ ಹೋಗಿ ತಹಶೀಲ್ದಾರ್ ಅವರಿಗೆ ಮೊದಲನೇದಾಗಿ ಅವ್ರ ಗಮನಕ್ಕೆ ತಂದು ಆಮೇಲೆ ಮನವಿ ಪತ್ರನ ಕೊಟ್ಟು ಕಂಪ್ಲೇಂಟ್ ದೂರನ್ನು ಕೊಟ್ಟು ಎಲ್ಲ ಆದಮೇಲೂ ಸಹ ಪ್ರಶ್ನೆ ಮಾಡೋಕ್ಕೆ ಹೋಗಿ ಇವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಪ್ರತಿಯೊಂದು ದಾಖಲಾತಿನೂ ಸಹ ತಹಶೀಲ್ದಾರ್ ಅವ್ರ ಗಮನಕ್ಕೆ ತೋರಿಸಿ ಇದ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ದುರಾಂಕಾರದಿಂದ ದಲಿತ ಮುಖಂಡರನ್ನ ಎದ್ನಡ್ರಿ ಆಚೆಗಡೆಗೆ ಗೆಟ್ಔಟ್ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಏನು ಆಪ್ತ ಸಹಾಯಕರನ್ನ ಕರೆದು ಆಚೆಗಡೆಗೆ ದಬ್ಬಿರ್ತಕ್ಕಂಥ ಕೆಲಸವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾನು ತಹಶೀಲ್ದಾರ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತಹಶೀಲ್ದಾರ್ ನಿಮ್ಮ ಕಚೇರಿ ನಿಮ್ಮ ಮನೆ ಆಸ್ತಿ ಅಲ್ಲ ಮೇಡಮರೇ. ನೀವು ಸೌಜನ್ಯದಿಂದ ನಡ್ಕೊಳ್ಳೋದು ಕಲಿಬೇಕು. ಮುಂದಿನ ದಿನಗಳಲ್ಲಿ ಈ ಥರದ್ದು ಏನಾರು ಆದರೆ ನಾವು ನಿಮ್ಮ ಗುಬ್ಬಿ ತಾಲೂಕು ಕಚೇರಿಗೆ ಬೀಗ ಹಾಕಿಸಿ ಪ್ರತಿಭಟನೆ ಮಾಡ್ತೀವಿ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಭಟನೆ ಮಾಡೋಕ್ಕೆ ಎಲ್ಲರಿಗೂ ಒಕ್ಕೊಟ್ಟವ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ನೀವು ಇವತ್ತು ಚೇರಲ್ಲಿ AC ರೂಮಲ್ಲಿ ಕಾರಲ್ಲಿ ಓಡಾಡ್ತಾ ಇರೋದು. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕು. ಹಿಂದೆ ಇದೇ ಥರ ನೀವು ದಲಿತ ಮುಖಂಡರಿಗೆ ಇದೇ ಥರ ಮಾತಾಡಿ ಗುಬ್ಬಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ನಿಮ್ಮ ಮೇಲೆ ಅವತ್ತನೇ ಅಟ್ರಾಸಿಟಿ ಕಾಯ್ದೆ ಅಡಿ ಕೇಸ್ ದಾಖಲಾಗಬೇಕಾಯಿತು. ಅವತ್ತು ಪ್ರತಿಭಟನೆ ಮಾಡಿ ಸುಮ್ಮನಾಗಿದ್ದಾರೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮಾಡ್ತಾ ಇರೋದೇನೆಂದರೆ, ಏನು ಅಕ್ರಮವಾಗಿ ಫಲಾನುಭವಿಗಳು ಶಶಿಧರ ಮತ್ತು ಶಾಂತಮ್ಮ ಏನು ತಗೊಂಡವರು ಅವ್ರ ಮೇಲೂ ಕೇಸ್ ದಾಖಲಾಗಬೇಕು. ಇದಕ್ಕೆ
ಏನು ಸ್ವಯಂ ಪ್ರೇರಿತವಾಗಿ ಎಲ್ಲ ದಾಖಲಾತಿಗಳನ್ನು ಈ ಥರ ಇದ್ದರೂ ಸಹ ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಪಡೆಯೋಕ್ಕೆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಟ್ರೆ ತಹಶೀಲ್ದಾರ್ ಮೇಲೆ ಸಂಬಂಧಪಟ್ಟಂಥ ಕೆಳಹಂತದ ಅಧಿಕಾರಿಗಳ ಮೇಲೂ ಸಹ ಕ್ರಮ ಆಗಬೇಕು, FIR ಆಗಬೇಕು ಅಂತೇಳಿ ಇವತ್ತು ನಾವು ಆಗ್ರಹಿಸ್ತಾ ಇದ್ದೀವಿ ಸರ್. ಹಾಗಾಗಿ ಗುಬ್ಬಿ ತಾಲೂಕು ಕಚೇರಿ ಸಹಾಯಕರು ಯಾರು ಆಚೆ ಕಳಿಸಿದ್ರು, ಗುಬ್ಬಿ ತಾಲೂಕು ತಹಶೀಲ್ದಾರ್ ಏನವ್ರೆ ಅವ್ರ ಮೇಲೂ ಸಹ ಇವತ್ತು ನಾವು ಧಿಕ್ಕಾರಕ್ಕೆ ಹೋಗೋದ್ರ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಇನ್ನು ಪ್ರತಿಭಟನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆ ಸೇರಿದಂತೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದು, ಗುಬ್ಬಿ ತಹಶೀಲ್ದಾರ್ ವಿರುದ್ಧ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಅನರ್ಹರಿಗೆ ಪಿಂಚಣಿ ಮಂಜೂರು ಮಾಡಿರುವ ಆರೋಪದ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ನಕಲಿ ದಾಖಲೆಗಳಿದ್ದರೆ ಅವುಗಳನ್ನು ಪರಿಶೀಲಿಸಿ ಅರ್ಹತೆ ಇಲ್ಲದ ಫಲಾನುಭವಿಗಳಿಗೆ ಮಂಜೂರಾಗಿರುವ ಹಣವನ್ನ ವಸೂಲಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ರಾಕೇಶ್, ಪ್ರಜಾಶಕ್ತಿ ಟಿವಿ, ತುಮಕೂರು.